ಯೋಗಾಸನಗಳ ಅಭ್ಯಾಸ 4ನೇ ಭಾಗ. ವಜ್ರಾಸನಕ್ಕೆ ಬನ್ನಿ. 3 ಬಾರಿ ಮುಖಧೌತಿ. ದೀರ್ಘವಾಗಿ ಉಸಿರನ್ನು ತಗೊಂಡು ಬಾಯಿಯಲ್ಲಿ ಉಸಿರನ್ನು ಬಿಡುತ್ತಾ ಮುಂದೆ ಬಗ್ಗಿ ಆಮೇಲೆ 3 ಬಾರಿ ಗ್ರೀವ ಮುದ್ರ. ಕೈಗಳನ್ನ ಬೆನ್ನಿನ ಹಿಂದೆ ಒಂದಕ್ಕೊಂದು ಕಟ್ಟಿ ಉಸಿರು ತಗೊಂಡು ಮೂಗಿನಲ್ಲೇ ಉಸಿರನ್ನ ಬಿಡುತ್ತಾ ಮುಂದೆ ಬಗ್ಗಿ ನೆತ್ತಿ ನೆಲದ ಮೇಲೆ ಇನ್ನೊಂದಷ್ಟು ಉಸಿರನ್ನ ಬಿಡುತ್ತಾ ಕೈಗಳನ್ನ ಎತ್ತಿ. ಈ ಕ್ರಿಯೆಯನ್ನು 3 ಬಾರಿ ಮಾಡಿ. ಈಗ ವ್ಯಾಘ್ರಾಸನದಲ್ಲಿ ನಿಲ್ಲಿ. 5 ಬಾರಿ ನಿಧಾನವಾಗಿ ವ್ಯಾಘ್ರ ಕ್ರಿಯಾ. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡುತ್ತಾ ಕೆಳಗೆ ಬಾಯಿಯಲ್ಲಿ. ಐದು ಬಾರಿ ಸ್ವಲ್ಪ ವೇಗವಾಗಿ. ಐದು ಬಾರಿ ಇನ್ನೂ ವೇಗವಾಗಿ. ಈಗ ಆಸನಗಳ ಅಭ್ಯಾಸ. ಕಾಲನ್ನು ಹಾಗೆ ಹಿಂದಕ್ಕೆ ಚಾಚಿ ಮುಂದಕ್ಕೆ ಬಗ್ಗಿ ಮಲಗಿ ಮೊಣಕೈಗಳನ್ನು ನೆಲದ ಮೇಲಿಟ್ಟು ಹಸ್ತಗಳ ಮೇಲೆ ಗಡ್ಡವನ್ನಿಟ್ಟು ಮುಖವನ್ನು ಎತ್ತಿ ಇಲ್ಲಿ ನಿರಾಲಂಬ ಕ್ರಿಯಾ. ಉಸಿರು ತೆಗೆದುಕೊಳ್ಳುತ್ತಾ ಎಡಕಾಲನ್ನ ಮಡಚಿ ಪೃಷ್ಠಭಾಗಕ್ಕೆ ತಗುಲಿಸಿ ಉಸಿರು ಬಿಡುತ್ತಾ ಕೆಳಕ್ಕಿಳಿಸಿ. ಎಡಕಾಲ ಆದ್ಮೇಲೆ ಬಲಕಾಲು ಮಡಚಿ ಪೃಷ್ಠಭಾಗಕ್ಕೆ ತಗುಲಿಸಿ ಆಮೇಲೆ ಕೆಳಕ್ಕಿಳಿಸಿ. ಆಮೇಲೆ ಪುನಃ ಎಡಕಾಲು, ಪುನಃ ಬಲಕಾಲು, ಪುನಃ ಎಡಕಾಲು, ಪುನಃ ಬಲಕಾಲು. ಈಗ ಉಸಿರು ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ಒಟ್ಟಿಗೆ ಎತ್ತಿ ಪೃಷ್ಠಭಾಗಕ್ಕೆ ತಗುಲಿಸಿ ಉಸಿರು ಬಿಡುತ್ತಾ ಕೆಳಕ್ಕಿಳಿಸಿ. ಇದು ನಿರಾಲಂಬ ಕ್ರಿಯಾ. ಮುಂದಿನದು ಜಠರ ಪರಿವರ್ತನ ಕ್ರಿಯಾ. ಹಾಗೆಯೇ ತಿರುಗಿ ಬೆನ್ನಿನ ಮೇಲೆ ಮಲಗಿ ಮಂಡಿಗಳನ್ನ ಮಡಚಿ ಪಾದಗಳನ್ನ ನೆಲದ ಮೇಲಿಡಿ ಕೈಗಳನ್ನ ಎದೆಯ ಅಕ್ಕಪಕ್ಕ ನೇರವಾಗಿ ಚಾಚಿ ನೆಲದ ಮೇಲೆ ಕೆಳಮುಖವಾಗಿಡಿ. ಈಗ ಮಂಡಿಗಳು ಎಡಗಡೆಗೆ ತಿರುಗಿದಾಗ ಕುತ್ತಿಗೆ ಬಲಗಡೆಗೆ ತಿರುಗಬೇಕು. ಆಮೇಲೆ ಮಂಡಿಗಳು ಬಲಗಡೆಗೆ ತಿರುಗಿದಾಗ ಕುತ್ತಿಗೆ ಎಡಗಡೆಗೆ ತಿರುಗಬೇಕು. ಆ ರೀತಿ ಜಠರ ಪರಿವರ್ತನ ಕ್ರಿಯೆಯನ್ನ ಮಾಡಿ. ತಿರುಗಿದ ಮಂಡಿಗಳು ನೆಲಕ್ಕೆ ತಗುಲುವಷ್ಟು ಮಂಡಿಗಳನ್ನು ಬಗ್ಗಿಸಬೇಕು. ಮುಂದಿನದು ಮರ್ಕಟ ಕ್ರಿಯಾ. ಕಾಲುಗಳನ್ನು ಮುಂದೆ ಚಾಚಿ ಇಡಿ.
ಉಸಿರನ್ನ ತೆಗೆದುಕೊಳ್ಳುತ್ತಾ ಬಲಕಾಲನ್ನ ನೇರವಾಗಿ ಎತ್ತಿ, ಉಸಿರನ್ನ ಬಿಡುತ್ತಾ ಬಲಕಾಲನ್ನ ಎಡಗಡೆಗೆ ಇಳಿಸಿ ನೆಲದ ಮೇಲೆ. ಪುನಃ ಉಸಿರನ್ನ ತೆಗೆದುಕೊಳ್ಳುತ್ತಾ ಬಲಕಾಲನ್ನ ಎತ್ತಿ, ಉಸಿರನ್ನ ಬಿಡುತ್ತಾ ಮುಂದಕ್ಕೆ ಇಳಿಸಿ. ಈಗ ಉಸಿರನ್ನ ತೆಗೆದುಕೊಳ್ಳುತ್ತಾ ಎಡಕಾಲನ್ನ ಎತ್ತಿ, ಉಸಿರನ್ನು ಬಿಡುತ್ತಾ ಬಲಗಡೆಗೆ ಇಳಿಸಿ ನೆಲದ ಮೇಲೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಕಾಲನ್ನ ಎತ್ತಿ, ಉಸಿರನ್ನ ಬಿಡುತ್ತಾ ಮುಂದಕ್ಕೆ ಇಳಿಸಿ. ಈ ಕ್ರಿಯೆಯನ್ನ ಇನ್ನೂ 2 ಬಾರಿ ಮಾಡಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕಾಲನ್ನ ಎತ್ತಬೇಕು, ಉಸಿರನ್ನು ಬಿಡುತ್ತಾ ಪಕ್ಕಕ್ಕೆ ಇಳಿಸಬೇಕು. ಪುನಃ ತೆಗೆದುಕೊಳ್ಳುತ್ತಾ ಎತ್ತಬೇಕು, ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಇಳಿಸಬೇಕು. ಇದು ಮರ್ಕಟ ಕ್ರಿಯಾ. ಒಂದೊಂದು ಕಾಲು 3 ಬಾರಿ ಆದ ಮೇಲೆ ಈಗ ಉಸಿರನ್ನ ತೆಗೆದುಕೊಳ್ಳುತ್ತಾ 2 ಕಾಲುಗಳನ್ನ ಒಟ್ಟಿಗೆ ಎತ್ತಿ, ಉಸಿರನ್ನ ಬಿಡುತ್ತಾ 2 ಕಾಲುಗಳನ್ನ ಒಟ್ಟಿಗೆ ಎಡಕ್ಕೆ ಇಳಿಸಿ ನೆಲದ ಮೇಲೆ. ಉಸಿರು ತೆಗೆದುಕೊಳ್ಳುತ್ತಾ ಎತ್ತಿ, ಉಸಿರು ಬಿಡುತ್ತಾ ಮುಂದಕ್ಕೆ ಇಳಿಸಿ. ಪುನಃ ಉಸಿರು ತೆಗೆದುಕೊಳ್ಳುತ್ತಾ 2 ಕಾಲುಗಳನ್ನು ಎತ್ತಿ, ಉಸಿರನ್ನು ಬಿಡುತ್ತಾ ಬಲಕ್ಕೆ ಇಳಿಸಿ ನೆಲದ ಮೇಲೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎತ್ತಿ, ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಇಳಿಸಿ. ಈ ಕ್ರಿಯೆಯನ್ನ ಇನ್ನೂ 2 ಬಾರಿ ಮಾಡಿ. ಮರ್ಕಟ ಕ್ರಿಯಾ 3 ಬಾರಿ ಆದ ಮೇಲೆ ಈಗ ವಾಸಿಷ್ಠಾಸನ. ಎದ್ದು ಬಲಹಸ್ತವನ್ನ ನೆಲದ ಮೇಲೆ ಊರಿ ಬಲಪಕ್ಕಕ್ಕೆ ತಿರುಗಿ, ಎಡಕಾಲಿನ ಹೆಬ್ಬೆರಳನ್ನ ಎಡಕೈಯಿಂದ ಹಿಡ್ಕೊಳ್ಳಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಎಡಕಾಲನ್ನು ನೇರವಾಗಿಸಿ. ಇದು ವಾಸಿಷ್ಠಾಸನ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತಿರಿ. ಈಗ ಕಾಲನ್ನು ಕೆಳಕ್ಕಿಳಿಸಿ ಎಡಗಡೆಗೆ ತಿರುಗಿ, ಎಡಹಸ್ತವನ್ನ ನೆಲದ ಮೇಲಿಡಿ. ಬಲಕಾಲಿನ ಹೆಬ್ಬೆರಳನ್ನ ಬಲಕೈಯಿಂದ ಹಿಡ್ಕೊಳ್ಳಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಬಲಕಾಲನ್ನ ನೇರವಾಗಿಸಿ. ಮುಂದಿನದು ಅನಂತಾಸನ. ಬಲಗಡೆಗೆ ತಿರುಗಿ ಮೊಣಕೈಯನ್ನ ನೆಲದ ಮೇಲಿಟ್ಟು ಹಸ್ತದ ಮೇಲೆ ತಲೆಯನ್ನಿಡಿ. ಎಡಕಾಲಿನ ಹೆಬ್ಬೆರಳನ್ನ ಎಡಕೈಯಿಂದ ಹಿಡ್ಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಕಾಲನ್ನ ನೇರವಾಗಿಸಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತಿರಿ.
ಕಾಲನ್ನ ಕೆಳಕ್ಕಿಳಿಸಿ ಎಡಗಡೆಗೆ ತಿರುಗಿ ಎಡ ಮೊಣಕೈಯನ್ನು ನೆಲದ ಮೇಲಿಟ್ಟು ಹಸ್ತದ ಮೇಲೆ ತಲೆಯನ್ನಿಡಿ ಬಲಕಾಲಿನ ಹೆಬ್ಬೆರಳನ್ನ ಬಲಕೈಯಿಂದ ಹಿಡ್ಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಕಾಲನ್ನ ನೇರವಾಗಿಸಿ. ಇದು ಅನಂತಾಸನ. ಸ್ವಲ್ಪ ಹೊತ್ತು ಹಾಗೆಯೇ ಇರಿ. ಕಾಲನ್ನು ಕೆಳಕ್ಕಿಳಿಸಿ ಮೇಲೆದ್ದು ಮಂಡಿಗಳ ಮೇಲೆ ನಿಂತುಕೊಳ್ಳಿ. ಮಂಡಿಗಳನ್ನು ಸುಮಾರು 1 ಅಡಿ ಅಗಲಿಸಿಡಿ. ಪಾದಗಳನ್ನು ಸುಮಾರು 1 ಅಡಿ ಅಗಲಿಸಿಡಿ. ಉಷ್ಟ್ರಾಸನ. ಒಂದು ಉಸಿರನ್ನು ತಗೊಂಡು ಉಸಿರನ್ನು ಬಿಡುತ್ತಾ ಹಿಮ್ಮುಖವಾಗಿ ಕಾಲುಗಳ ಹಿಮ್ಮಡಿಗಳನ್ನ ಹಸ್ತಗಳಿಂದ ಹಿಡ್ಕೊಳ್ಳಿ. ತಲೆಯನ್ನ ಹಿಮ್ಮುಖವಾಗಿ ಕೆಳಕ್ಕಿಳಿಸಿ ಹೊಟ್ಟೆಯನ್ನು ಎದೆಯನ್ನು ಎತ್ತಿ ತಲೆಯನ್ನು ಕೆಳಕ್ಕಿಳಿಸಿ. ಈ ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಟವನ್ನು ಮಾಡಿ. ನಿಧಾನವಾಗಿ ಮೇಲೆದ್ದೇಳಿ ಮುಂದಿನದು ಕಾಕಾಸನ. ಕಾಕಾಸನದಲ್ಲಿ ನಂತರ ಬಕಾಸನ. ಕಾಲುಗಳ ಬೆರಳುಗಳನ್ನು ನೆಲಕ್ಕೆ ಊರಿ ನಿಲ್ಲಿ. 2 ಹಸ್ತಗಳನ್ನ ನೆಲದ ಮೇಲೆ ಊರಿ ಕಂಕುಳಿನ ಭಾಗದಲ್ಲಿ ಮಂಡಿಯನ್ನು ತನ್ನಿ. ಮೊಣಕೈಗಳ ಮೇಲೆ ಮೊಣಕಾಲುಗಳು ಬರುವಂತೆ ನಿಂತುಕೊಳ್ಳಿ. ನಿಧಾನವಾಗಿ ಕಾಲುಗಳನ್ನ ನೆಲದಿಂದ ಎತ್ತಿ. ಇದು ಕಾಕಾಸನ. ಎತ್ತಿದ ಮೇಲೆ ನಿಧಾನವಾಗಿ ಕಾಲುಗಳನ್ನು ತಲೆಯನ್ನು ನೆಲಕ್ಕೆ ಸಮಾನಾಂತರವಾಗಿ ನಿಲ್ಲಿಸಿ. ಇದು ಬಕಾಸನ. ಕಾಲುಗಳನ್ನು ಕೆಳಕ್ಕಿಳಿಸಿ ಎದ್ದು ನಿಲ್ಲಿ. ಮುಂದಿನದು ತ್ರಿಕೋಣಾಸನ. ಕಾಲುಗಳನ್ನು ಅಗಲಿಸಿ ನಿಲ್ಲಿ. 2 ಕೈಗಳನ್ನ ನೆಲಕ್ಕೆ ಸಮಾನಾಂತರವಾಗಿ ಎತ್ತಿ ನಿಲ್ಲಿಸಿ. ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಬಲಗಡೆಗೆ ಬಗ್ಗಿ ಬಲಕಾಲಿನ ಮಣಿಗಂಟನ್ನ ಬಲಕೈಯಿಂದ ಹಿಡ್ಕೊಳ್ಳಿ. ಎಡಕೈಯನ್ನ ಮೇಲಕ್ಕೆತ್ತಿ ಎತ್ತಿರುವ ಕೈಯನ್ನೇ ನೋಡಿ. ಈಗ ಬಲಕೈಯನ್ನು ಎತ್ತಿ 2 ಕೈಗಳು ನೆಲಕ್ಕೆ ಸಮಾನಾಂತರವಾಗಿ ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಎಡಗಡೆಗೆ ಬಗ್ಗಿ ಎಡಕಾಲಿನ ಮಣಿಗಂಟನ್ನ ಎಡಕೈಯಿಂದ ಹಿಡ್ಕೊಳ್ಳಿ. ಬಲಕೈಯನ್ನು ಎತ್ತಿ ನೇರವಾಗಿಸಿ ಎತ್ತಿದ ಕೈಯನ್ನೇ ನೋಡಿ. ಇದು ತ್ರಿಕೋಣಾಸನ. ಮೇಲೆದ್ದೇಳಿ. ಮುಂದಿನದು ಪಾರ್ಶ್ವಕೋನಾಸನ. ಬಲಪಾದವನ್ನ ಬಲ ಕಡೆಗೆ ತಿರುಗಿಸಿ 2 ಕೈಗಳನ್ನ ನೆಲಕ್ಕೆ ಸಮಾನಾಂತರವಾಗಿ ಎತ್ತಿ ನಿಲ್ಲಿಸಿ ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಬಲಕಾಲನ್ನ ಮಡಚಿ ಮುಂದೆ ಬಗ್ಗಿ ಇನ್ನೊಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಬಲಪಾದದ ಪಕ್ಕದಲ್ಲಿ ನೆಲದ ಮೇಲೆ ಬಲ ಕೈಯನ್ನ ಇಡಿ.
ಈ ಸ್ಥಿತಿಯಲ್ಲಿ ಬಲ ತೊಡೆಯ ಮೇಲೆ ಬಲ ಪಕ್ಕೆಲುಬು ಬಂದಿರುತ್ತೆ. ಎಡ ಕೈಯನ್ನು ಎತ್ತಿ, ಎತ್ತಿದ ಕೈಯನ್ನೇ ನೋಡಿ. ಎದ್ದೇಳಿ. ಈಗ ಎಡಪಾದವನ್ನ ಎಡಪಕ್ಕಕ್ಕೆ ಚಲಿಸಿ, ಎರಡೂ ಕೈಗಳನ್ನ ನೆಲಕ್ಕೆ ಸಮಾನಾಂತರವಾಗಿಡಿ. ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಎಡಗಡೆಗೆ ಬಗ್ಗಿ, ಇನ್ನೊಂದು ಉಸಿರನ್ನ ತಗೊಂಡು ಉಸಿರನ್ನ ಬಿಡುತ್ತಾ ಎಡಪಾದದ ಪಕ್ಕ ಎಡ ಹಸ್ತವನ್ನ ನೆಲದ ಮೇಲಿಡಿ. ಈ ಸ್ಥಿತಿಯಲ್ಲಿ ಎಡತೊಡೆಯ ಮೇಲೆ ಎಡಪಕ್ಕೆಲುಬು ಬಂದಿರುತ್ತೆ. ಬಲ ಕೈಯನ್ನು ಎತ್ತಿ, ಎತ್ತಿದ ಕೈಯನ್ನೇ ನೋಡಿ. ಮೇಲೆದ್ದೇಳಿ. ಮುಂದಿನದು ವೀರಭದ್ರಾಸನ. ಪಾದಗಳನ್ನು ಅಗಲಿಸಿ ನಿಲ್ಲಿ. ಕೈಗಳನ್ನ ನೆಲಕ್ಕೆ ಸಮಾನಾಂತರವಾಗಿ ಎತ್ತಿ, ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಎಡಹಸ್ತವನ್ನ ಬಲಗಡೆಗೆ ತಿರುಗಿ ಬಲಹಸ್ತಕ್ಕೆ ಜೋಡಿಸಿ, ಇನ್ನೊಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಮುಂದೆ ಬಗ್ಗಿ ಕೈಗಳನ್ನ ನೆಲಕ್ಕೆ ಸಮಾನಾಂತರವಾಗಿ ಇಡಿ. ಇನ್ನೊಂದಷ್ಟು ಮುಂದೆ ಬಗ್ಗಿ ಎಡಕಾಲನ್ನ ನೆಲದಿಂದ ಎತ್ತಿ ಬಲಕಾಲಿನ ಮೇಲೆಯೇ ನೇರವಾಗಿ ನಿಲ್ಲಿ. ಕೈಗಳು ಹಾಗೂ ಎಡಕಾಲು ನೆಲಕ್ಕೆ ಸಮಾನಾಂತರವಾಗಿ ಕೆಳಕ್ಕೆ ನೋಡಿ. ಇದು ವೀರಭದ್ರಾಸನ. ಸಮಸ್ಥಿತಿಗೆ ಬನ್ನಿ. ವೀರಭದ್ರಾಸನ ಮತ್ತೊಂದು ಬದಿಯಲ್ಲಿ ಕಾಲುಗಳನ್ನು ಚಾಚಿ ಇಡಿ. ಕೈಗಳನ್ನು ನೆಲಕ್ಕೆ ಸಮಾನಾಂತರವಾಗಿಡಿ. ಉಸಿರು ತಗೊಳ್ಳಿ. ಉಸಿರನ್ನು ಬಿಡುತ್ತಾ ಬಲಹಸ್ತವನ್ನ ಎಡಗಡೆಗೆ ತಿರುಗಿಸಿ ಎಡಹಸ್ತಕ್ಕೆ ಜೋಡಿಸಿ. ಇನ್ನೊಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಮುಂದೆ ಬಗ್ಗಿ ಬಲಕಾಲನ್ನ ಎತ್ತಿ ಎಡಕಾಲಿನ ಮೇಲೆಯೇ ನಿಲ್ಲಿ. ಕೈಗಳು ಮುಂದೆ, ಬಲಕಾಲು ಹಿಂದೆ, ದೃಷ್ಟಿಯು ಕೆಳಕ್ಕೆ. ಇದು ವೀರಭದ್ರಾಸನ. ಸಮಸ್ಥಿತಿಗೆ ಬನ್ನಿ. ಮುಂದಿನದು ಪರಿವೃತ್ತ ಕೋಣಾಸನ. ಕಾಲುಗಳನ್ನು ಚಾಚಿ ಇಡಿ. ಎರಡೂ ಕೈಗಳನ್ನ ನೆಲಕ್ಕೆ ಸಮಾನಾಂತರವಾಗಿ ನಿಲ್ಲಿಸಿ. ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಎಡಗಡೆಗೆ ತಿರುಗಿ ಎಡಕಾಲಿನ ಮಣಿಗಂಟನ್ನ ಬಲಹಸ್ತದಿಂದ ಹಿಡ್ಕೊಳ್ಳಿ. ಎಡ ಕೈಯನ್ನೇ ಎತ್ತಿ, ಎತ್ತಿದ ಕೈಯನ್ನೇ ನೋಡಿ. ಎದ್ದೇಳಿ. ಕೈಗಳು ನೆಲಕ್ಕೆ ಸಮಾನಾಂತರವಾಗಿ ಪರಿವೃತ್ತ ಕೋಣಾಸನ ಮತ್ತೊಂದು ಬದಿಯಲ್ಲಿ. ಉಸಿರು ತಗೊಳ್ಳಿ. ಉಸಿರು ಬಿಡುತ್ತಾ ಬಲಗಡೆಗೆ ತಿರುಗಿ ಬಲಕಾಲಿನ ಮಣಿಗಂಟನ್ನ ಎಡಹಸ್ತದಿಂದ ಹಿಡ್ಕೊಳ್ಳಿ. ಬಲ ಕೈಯನ್ನು ಎತ್ತಿ, ಎತ್ತಿದ ಕೈಯನ್ನೇ ನೋಡಿ. ಮೇಲೆದ್ದೇಳಿ. ಮುಂದಿನದು ನಟರಾಜಾಸನ. ನಿಂತ ಸ್ಥಿತಿಯಲ್ಲಿಯೇ ಬಲಕಾಲಿನ ಹೆಬ್ಬೆರಳನ್ನ ಬಲಕೈಯಿಂದ ಹಿಡ್ಕೊಳ್ಳಿ. ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಬಲಕಾಲನ್ನು ಹಿಂದೆ ಚಾಚಿ, ಎಡ ಕೈಯನ್ನು ಮುಂದೆ ಚಾಚಿ ಸ್ವಲ್ಪ ಮುಂದೆ ಬಗ್ಗಿ ಆ ಸ್ಥಿತಿಯಲ್ಲೇ ನಿಲ್ಲಿ. ನಟರಾಜಾಸನ ಮತ್ತೊಂದು ಕಾಲಿನಲ್ಲಿ ನಿಂತ ಸ್ಥಿತಿಯಲ್ಲಿ ಎಡಕಾಲಿನ ಹೆಬ್ಬೆರಳನ್ನ ಎಡ ಕೈಯಿಂದ ಹಿಡ್ಕೊಳ್ಳಿ. ಒಂದು ಉಸಿರು ತಗೊಳ್ಳಿ. ಉಸಿರನ್ನು ಬಿಡುತ್ತಾ
ಎಡಕಾಲನ್ನ ಹಿಂದಕ್ಕೆ ಚಾಚಿ ಬಲ ಕೈಯನ್ನ ಮುಂದೆ ಚಾಚಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿ. ಇದು ನಟರಾಜಾಸನ. ಮುಂದಿನದು ವೃಕ್ಷಾಸನ. ಎಡತೊಡೆಯ ಮೇಲೆ ಬಲಪಾದವನ್ನಿಡಿ. ಕೈಗಳನ್ನು ಎದೆಯ ಮೇಲೆ ಪ್ರಣಾಮ ಮುದ್ರೆಯಲ್ಲಿಡಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಆ ಸ್ಥಿತಿಯಲ್ಲಿಯೇ ಸ್ವಲ್ಪ ಹೊತ್ತಿರಿ. ಇದು ವೃಕ್ಷಾಸನ. ಕೈಗಳನ್ನು ಕೆಳಕ್ಕಿಳಿಸಿ, ಬಲಕಾಲನ್ನು ಕೆಳಕ್ಕಿಳಿಸಿ. ಈಗ ಬಲ ತೊಡೆಯ ಮೇಲೆ ಎಡಪಾದವನ್ನಿಡಿ. ಎದೆಯ ಮೇಲೆ ಪ್ರಣಾಮ ಮುದ್ರೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನ ಮೇಲಕ್ಕೆತ್ತಿ ಆ ಸ್ಥಿತಿಯಲ್ಲಿಯೇ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ಕೈಗಳನ್ನು ಕೆಳಕ್ಕಿಳಿಸಿ, ಕಾಲನ್ನು ಕೆಳಕ್ಕಿಳಿಸಿ. ಮುಂದಿನದು ಗರುಡಾಸನ. ಎಡಕಾಲಿನ ಸುತ್ತ ಬಲಕಾಲನ್ನ ಸುತ್ತಿ ಎಡ ಮಣಿಗಂಟಿನ ಹಿಂಭಾಗದಲ್ಲಿ ಬಲಪಾದ. ಈಗ ಎಡಕೈಯನ್ನ ಮುಂದಕ್ಕಿಟ್ಟು ಎಡಕೈಯ ಸುತ್ತ ಬಲಕೈಯನ್ನ ಸುತ್ತಿ ಹಸ್ತಗಳನ್ನು ಹಣೆಗೆ ತಗುಲಿಸಿ ದೇಹವನ್ನು ನೇರವಾಗಿಸಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಕೈಗಳನ್ನು ಬಿಡಿಸಿ ಗರುಡಾಸನ ಮತ್ತೊಂದು ಬದಿಯಲ್ಲಿ. ಬಲಕಾಲಿನ ಸುತ್ತ ಎಡಕಾಲನ್ನು ಸುತ್ತಿ ಬಲಮಣಿಗಂಟಿನ ಹಿಂಭಾಗದಲ್ಲಿ ಎಡಪಾದ. ಈಗ ಬಲಕೈಯನ್ನ ಮುಂದೆ ನಿಲ್ಲಿಸಿ ಬಲಕೈಯ ಸುತ್ತ ಎಡಕೈಯನ್ನ ಸುತ್ತಿ ಹಸ್ತಗಳನ್ನು ಹಣೆಗೆ ತಗುಲಿಸಿ ದೇಹವನ್ನು ನೇರವಾಗಿಸಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತಿರಿ. ಇದು ಗರುಡಾಸನ. ಇನ್ನು ಮುಂದೆ ಕುಳಿತು ಮಾಡುವ ಆಸನಗಳು. ನೆಲದ ಮೇಲೆ ಕುಳಿತುಕೊಳ್ಳಿ. ಮೊದಲನೆಯದು ಗೋಮುಖಾಸನ. ಎಡ ಪೃಷ್ಠದ ಕೆಳಗೆ ಬಲಪಾದವನ್ನು ಇಡಿ. ಎಡಕಾಲನ್ನು ಬಲತೊಡೆಯ ಮೇಲೆ, ಪಾದ ಬಲಪೃಷ್ಠದ ಕಡೆಗೆ. ಬಲಕೈಯನ್ನ ಬೆನ್ನಿನ ಹಿಂದೆ ತನ್ನಿ. ಎಡಕೈಯನ್ನು ಎತ್ತಿ ಬೆನ್ನಿನ ಹಿಂದೆ ಎಡ ಹಾಗೂ ಬಲಕೈಗಳನ್ನ ಒಂದಕ್ಕೊಂದು ಜೋಡಿಸಿ ಒಂದು ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ನೋಡಿ. ಈ ಸ್ಥಿತಿಯಲ್ಲಿಯೇ ಇರಿ. ಇದು ಗೋಮುಖಾಸನ. ಈಗ ಒಂದು ಉಸಿರನ್ನು ತೆಗೆದುಕೊಂಡು ಕುಂಭಕದಲ್ಲಿ ಸ್ವಲ್ಪ ಮುಂದೆ ಬಗ್ಗಿ ಎಡ ಮೊಣಕೈ ಎಡಮಂಡಿಗೆ ತಗುಲುವಂತೆ ರೇಚಕವನ್ನ ಮಾಡುತ್ತಾ, ಹಾಗೆಯೇ ಎಡಕಾಲಿನ ಮೇಲೆಯೇ ಕೈಯನ್ನು ಸರಿಸುತ್ತಾ ಬಲಗಡೆಗೆ ಬಗ್ಗಿ ಎಡ ಮೊಣಕೈ ಎಡಪಾದವನ್ನು ತಗುಲುವಂತೆ. ಪುನಃ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆದ್ದೇಳಿ ಕುಂಭಕದಲ್ಲಿ ಎಡ ಮೊಣಕೈಯನ್ನ ಎಡಮಂಡಿಗೆ ತಗುಲಿಸಿ ರೇಚಕವನ್ನ ಮಾಡುತ್ತಾ ಮೊಣಕೈಯನ್ನ ಹಾಗೆಯೇ ಕೆಳಕ್ಕೆ ಜಾರಿಸಿ ಎಡಪಾದದ ಕಡೆಗೆ.
ಇದು ಗೋಪುಚ್ಛ ಕ್ರಿಯಾ. ಇನ್ನೊಂದು ಬಾರಿ ಮಾಡಿ. ಈಗ ಕಾಲುಗಳನ್ನು ಬಿಡಿಸಿ ಗೋಮುಖಾಸನ ಮತ್ತೊಂದು ಬದಿಯಲ್ಲಿ ಬಲಪೃಷ್ಠದ ಕೆಳಗೆ ಎಡಪಾದವನ್ನು ಇಡಿ, ಎಡ ತೊಡೆಯ ಮೇಲೆ ಬಲಕಾಲನ ಮಡಚಿ ಇಡಿ, ಬಲಪಾದ ಎಡಪೃಷ್ಠದ ಕಡೆಗೆ ಬರುವಂತಿಡಿ, ಎಡ ಕೈಯನ್ನ ಬೆನ್ನಿನ ಹಿಂದೆ ಇಡಿ, ಬಲ ಕೈಯನ್ನ ಎತ್ತಿ ಹಿಂದಿರುವಂತ ಎಡ ಕೈಗೆ ಜೋಡಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ನೋಡಿ. ಗೋಮುಖಾಸನ. ಈಗ ಇನ್ನೊಂದು ಉಸಿರು ತೆಗೆದುಕೊಂಡು ಕುಂಭಕದಲ್ಲಿ ಸ್ವಲ್ಪ ಮುಂದೆ ಬಗ್ಗಿ ಬಲ ಮೊಣಕೈ ಬಲ ಮಂಡಿಗೆ ತಗುಲುವಂತೆ ರೇಚಕವನ್ನ ಮಾಡುತ್ತಾ ಬಲ ಮೊಣಕೈಯನ್ನ ಬಲ ಕಾಲಿನ ಮೇಲೆಯೇ ಕೆಳಕ್ಕೆ ಚಲಿಸಿ ಬಲಪಾದದ ಕಡೆಗೆ. ಇದು ಗೋಪುಚ್ಛ ಕ್ರಿಯಾ. ಮೇಲೆ ಬರ್ತಾ ಉಸಿರು ತೆಗೆದುಕೊಳ್ಳಿ. ಇನ್ನೂ 2 ಬಾರಿ ಗೋಪುಚ್ಛ ಕ್ರಿಯೆಯನ್ನ ಮಾಡಿ. ಎದ್ದೇಳಿ, ಎದ್ದು ವಜ್ರಾಸನಕ್ಕೆ ಬನ್ನಿ. ವಜ್ರಾಸನದಲ್ಲಿ ಹಸ್ತಗಳನ್ನು ನಾಭಿಯ ಮುಂದೆ ಮುಷ್ಟಿ ಕಟ್ಟಿ ಬ್ರಹ್ಮ ಮುದ್ರೆಯಲ್ಲಿಡಿ. ಒಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಗ್ಗಿ ನೆತ್ತಿಯನ್ನ ನೆಲಕ್ಕೆ ತಗುಲಿಸಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಶಶಾಂಕಾಸನ. ಈಗ ಮೇಲೆದ್ದು ಕಾಲುಗಳನ್ನು ಬಿಡಿಸಿ ಬೆನ್ನಿನ ಮೇಲೆ ಮಲಗಿ ಮುಂದಿನದು ಹಳಕ್ರಿಯಾ. ಹಸ್ತಗಳನ್ನ ಪೃಷ್ಠದ ಕೆಳಕ್ಕೆ ನೆಲದ ಮೇಲೆ ಕೆಳಮುಖವಾಗಿಡಿ. ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕಾಲುಗಳನ್ನು ಎತ್ತಿ ಉಸಿರನ್ನ ಬಿಡುತ್ತಾ ನೆತ್ತಿಯ ಕಡೆಗೆ ನೆಲಕ್ಕೆ ಇಳಿಸಿ. ಪುನಃ ಉಸಿರು ತೆಗೆದುಕೊಳ್ಳುತ್ತಾ ಎತ್ತಿ ಉಸಿರನ್ನ ಬಿಡುತ್ತಾ ಕೆಳಕ್ಕೆ ಇಳಿಸಿ. ಈ ಕ್ರಿಯೆಯನ್ನು ಸ್ವಲ್ಪ ಹೊತ್ತು ಮಾಡಿ. ಇದು ಹಲಕ್ರಿಯಾ. ಈಗ ಮುಂದಿನ ಬಾರಿ ಕಾಲುಗಳನ್ನು ಎತ್ತಿ ನೆತ್ತಿಯ ಕಡೆಗೆ ನೆಲಕ್ಕೆ ಇಳಿಸಿದ ಮೇಲೆ ಕೈಗಳನ್ನು ಹಾಗೆಯೇ ತಲೆಯ ಕಡೆಗೆ ಎತ್ತಿ ನೆಲದ ಮೇಲೆ ಇಡಿ, ಮೇಲ್ಮುಖವಾಗಿ. ಸಾಧ್ಯವಾದರೆ ಕಾಲುಗಳ ಹೆಬ್ಬೆರಳುಗಳನ್ನ ಕೈಗಳಿಂದ ಹಿಡ್ಕೊಳ್ಳಿ. ಕಾಲುಗಳನ್ನ ನೇರವಾಗಿಡಿ, ಮಂಡಿ ಮಡಚಬಾರದು. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಹಲಾಸನ. ಹಲಾಸನದಲ್ಲಿ ಹಾಗೆಯೇ ಮಂಡಿಗಳನ್ನ ಕಿವಿಗಳ ಅಕ್ಕಪಕ್ಕ ತಂದು ತಲೆಯು ಮಂಡಿಗಳ ಮಧ್ಯೆ ಬರುವಂತೆ ಕಾಲುಗಳನ್ನು ನಿಲ್ಲಿಸಿ. ಇದು ಕರ್ಣಪೀಡಾಸನ.
ಈಗ ಎರಡೂ ಕೈಗಳನ್ನ ಎತ್ತಿ ಎರಡೂ ಮಂಡಿಗಳ ಮೇಲೆ ತಂದು ಕೈಗಳನ್ನ ಒಂದಕ್ಕೊಂದು ಭದ್ರವಾಗಿ ಬಂಧಿಸಿ ಇದು ರುಂಡಾಸನ. ನಿಧಾನವಾಗಿ ಕೈಗಳನ್ನು ಬಿಡಿಸಿ ಕಾಲುಗಳನ್ನು ಎತ್ತಿ ಮುಂದಕ್ಕಿಳಿಸಿ. ಮುಂದಿನದು ವಿಲೋಮಾಸನ. ಬೆನ್ನಿನ ಮೇಲೆ ಮಲಗಿದಂತ ಸ್ಥಿತಿಯಲ್ಲಿಯೇ ಮಂಡಿಗಳನ್ನು ಎತ್ತಿ ಪಾದಗಳನ್ನು ನೆಲದ ಮೇಲಿಡಿ, ಹಸ್ತಗಳನ್ನ ಹಿಮ್ಮುಖವಾಗಿ ತಲೆಯ ಅಕ್ಕಪಕ್ಕ ನೆಲದ ಮೇಲಿಡಿ. ಒಂದು ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟ ಹಾಗೂ ತಲೆಯನ್ನ ಒಮ್ಮೆಲೆ ಎತ್ತಿ ನೆತ್ತಿಯನ್ನು ನೆಲದ ಮೇಲಿಡಿ. ಮಂಡಿಗಳು ಒಂದಕ್ಕೊಂದು ಜೋಡಿಸಿರಲಿ. ಇದು ವಿಲೋಮಾಸನ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ಸೊಂಟವನ್ನು ಕೆಳಕ್ಕಿಳಿಸಿ ಎದ್ದೇಳಿ. ಎದ್ದು ವಜ್ರಾಸನಕ್ಕೆ ಬನ್ನಿ. ಕೈಗಳನ್ನ ತಲೆಯ ಹಿಂದೆ ಬೆರಳುಗಳನ್ನ ಒಂದಕ್ಕೊಂದು ಬಂಧಿಸಿ ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಮುಂದೆ ಬಗ್ಗಿ ಮೊಣ ಕೈಗಳನ್ನ ನೆಲದ ಮೇಲಿಡಿ. ಇನ್ನು ಮುಂದೆ ಬಗ್ಗಿ ನೆತ್ತಿಯನ್ನ ನೆಲದ ಮೇಲಿಡಿ. ಮಂಡಿಗಳನ್ನ ನೆಲದಿಂದ ಎತ್ತಿ ಈಗ ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಮುಂದಕ್ಕೆ ನಡೆಯಿರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂದಕ್ಕೆ ನಡೆಯಿರಿ. ಇದು ನಿಕುಂಜ ಕ್ರಿಯಾ. 3 ಬಾರಿ ಮಾಡಿ. ನಿಕುಂಜ ಕ್ರಿಯಾ 3 ಬಾರಿ ಆದ ಮೇಲೆ ಹಸ್ತಗಳನ್ನ ತಲೆಯ ಪಕ್ಕ ನೆಲದ ಮೇಲೆ ಊರಿ ನೆತ್ತಿಯ ನೆಲದ ಮೇಲೆ, ತಲೆಯ ಅಕ್ಕಪಕ್ಕ 2 ಹಸ್ತಗಳು ನೆಲದ ಮೇಲೆ, ಮೊಣಕೈಗಳ ಮೇಲೆ ಮಂಡಿಗಳು ಬರುವಂತೆ ಕಾಲುಗಳನ್ನಿಡಿ. ಮೊಣಕೈಗಳ ಮೇಲೆ ಮಂಡಿಗಳನ್ನ ಆಧರಿಸಿ ನಿಂತು ನಿಧಾನವಾಗಿ 2 ಪಾದಗಳನ್ನ ನೆಲದಿಂದ ಎತ್ತಿ ಪಾದಗಳನ್ನು ಒಂದಕ್ಕೊಂದು ಜೋಡಿಸಿ ದೇಹದ ಭಾರವು 2 ಹಸ್ತಗಳ ಮೇಲೂ ಹಾಗೂ ತಲೆಯ ಮೇಲೂ ಬರುವಂತೆ ದೇಹವನ್ನ ನಿಲ್ಲಿಸಿ. ಇದು ನಿಕುಂಜಾಸನ. ನಿಧಾನವಾಗಿ ಕಾಲುಗಳನ್ನು ಕೆಳಕ್ಕಿಳಿಸಿ ಮರಳಿ ವಜ್ರಾಸನಕ್ಕೆ ಬನ್ನಿ. ವಜ್ರಾಸನದಲ್ಲಿ ಮಂಡಿಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಅಗಲಿಸಿ ಮಂಡಿಗಳ ನಡುವೆ ಸಾಕಷ್ಟು ವಿಸ್ತಾರ ಇರುವಂತೆ ಅಗಲಿಸಿ ಕುಳಿತುಕೊಳ್ಳಿ. ಇದು ಭದ್ರಾಸನ. ಭದ್ರಾಸನದಲ್ಲಿ ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಮೇಲಕ್ಕೆತ್ತಿ
ಉಸಿರನ್ನ ಬಿಡುತ್ತಾ ಮುಂದೆ ಬಗ್ಗಿ ಕೈಗಳನ್ನು ನೆಲದ ಮೇಲೆ ಚಾಚಿ ನೆತ್ತಿಯನ್ನು ನೆಲದ ಮೇಲಿಡಿ. ಇದು ಧಾರ್ಮಿಕ ಆಸನ. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ಮುಂದಿನದು ಸಿಂಹಾಸನ ಹಾಗೂ ಸಿಂಹಕ್ರಿಯ. ಕೈಗಳನ್ನ ಹಾಗೆಯೇ ನೆಲದ ಮೇಲೆ ಊರಿ ಮೇಲೆ ಬರುತ್ತಾ ಉಸಿರನ್ನು ತೆಗೆದುಕೊಂಡು ಒಮ್ಮೆಲೆ ಉಸಿರನ್ನ ಬಿಡುತ್ತಾ ಘರ್ಜಿಸುತ್ತಾ ನಾಲಗೆಯನ್ನ ಹೊರಕ್ಕೆ ಹಾಕಿ ಕಣ್ಣುಗಳನ್ನ ಅಗಲಿಸಿ ಬಾಯಿಯನ್ನ ಅಗಲಿಸಿ ಸಿಂಹಾಸನದ ಅಂತಿಮ ಸ್ಥಿತಿಯಲ್ಲಿ ಕಣ್ಣುಗಳು ಅಗಲವಾಗಿರಬೇಕು, ಬಾಯಿಯು ಅಗಲವಾಗಿರಬೇಕು, ನಾಲಗೆಯು ಹೊರಕ್ಕೆ ಚಾಚಿರಬೇಕು. ನಿಧಾನವಾಗಿ ಸಮಸ್ಥಿತಿಗೆ ಬನ್ನಿ. ಪದ್ಮಾಸನಕ್ಕೆ ಕಾಲುಗಳನ್ನು ಅಣಿಗೊಳಿಸಿ ಎಡಮಂಡಿಯ ಮೇಲೆ ಬಲಹಸ್ತವನ್ನಿಟ್ಟು ಅದರ ಮೇಲೆ ಬಲಪಾದವನ್ನಿಟ್ಟು ಬಲಪಾದವನ್ನು ತಿರುಗಿಸಿ ಆಮೇಲೆ ಹಿಂದಕ್ಕೆ ತಿರುಗಿಸಿ ಆಮೇಲೆ ಬಲಪಾದವನ್ನು ಎಡತೊಡೆಯ ಮೇಲೆ ಹಿಂದಕ್ಕೂ ಮುಂದಕ್ಕೂ ಚಲಿಸಿ ಈಗ ಬಲಪಾದವನ್ನು ಎಡತೊಡೆಯ ಮೇಲೆ ಹಿಂದಕ್ಕೆ ಇಟ್ಟು ಬಲಹಸ್ತದಿಂದ ಬಲಮಂಡಿಯನ್ನ ಕೆಳಕ್ಕೆ ತಳ್ಳಿ ತಳ್ಳಿದ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇಡಿ. ಈಗ ಬಲಕಾಲನ್ನು ಬಿಡಿಸಿ ಇದೇ ರೀತಿ ಎಡಕಾಲಿನ ಮೇಲೆ ಮಾಡಿ ಬಲಮಂಡಿಯ ಮೇಲೆ ಎಡಹಸ್ತವನ್ನಿಟ್ಟು ಅದರ ಮೇಲೆ ಎಡಪಾದವನ್ನಿಟ್ಟು ಎಡಪಾದವನ್ನ ತಿರುಗಿಸಿ ಆಮೇಲೆ ಮತ್ತೊಂದು ದಿಕ್ಕಿನಲ್ಲಿ ತಿರುಗಿಸಿ ಈಗ ಎಡಪಾದವನ್ನ ಬಲತೊಡೆಯ ಮೇಲೆ ಹಿಂದಕ್ಕೂ ಮುಂದಕ್ಕೂ ಚಲಿಸಿ ಬಲತೊಡೆಯ ಮೇಲೆ ಹಿಂದಕ್ಕೆ ಇಡಿ. ಎಡಪಾದವನ್ನ ಬಲಕೈಯಿಂದ ಹಿಡ್ಕೊಳ್ಳಿ. ಎಡಮಂಡಿಯನ್ನ ಎಡಕೈಯಿಂದ ಕೆಳಕ್ಕೆ ಚಲಿಸಿ ಆಮೇಲೆ ಕೆಳಕ್ಕೆ ತಳ್ಳಿ ಹಾಗೆಯೇ ಸ್ವಲ್ಪ ಹೊತ್ತು ಹಿಡ್ಕೊಳ್ಳಿ. ಹೀಗೆ ಎರಡೂ ಕಾಲುಗಳು ಅಣಿಯಾದ ಮೇಲೆ ಈಗ ಪದ್ಮಾಸನಕ್ಕೆ ಬನ್ನಿ. ಎಡತೊಡೆಯ ಮೇಲೆ ಬಲಪಾದವನ್ನು ಇಡಿ. ಎಡಕಾಲನ್ನು ಮಡಚಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಕಾಲನ್ನು ಎತ್ತಿ ಬಲತೊಡೆಯ ಮೇಲೆ ಇಡಿ. ಪದ್ಮಾಸನಕ್ಕೆ ಬಂದ ಮೇಲೆ ನಿಧಾನವಾಗಿ ಮುಂದಕ್ಕೆ ಬಗ್ಗಿ ಹಸ್ತಗಳನ್ನು ನೆಲಕ್ಕೆ ಊರಿ ಮಂಡಿಗಳ ಮೇಲೆ ನಿಲ್ಲಿ. ಹಸ್ತಗಳನ್ನು ಹಿಮ್ಮುಖವಾಗಿಟ್ಟು ಮೊಣಕೈಗಳ ಮೇಲೆ ಹೊಟ್ಟೆಯು ಬರುವಂತೆ ನಿಲ್ಲಿ. ನೆತ್ತಿಯನ್ನು ನೆಲಕ್ಕಿಡಿ. ಈಗ ನಿಧಾನವಾಗಿ ಎರಡೂ ಕಡೆಯಿಂದ ದೇಹವನ್ನು ಎತ್ತಿ ತಲೆಯನ್ನು ಎತ್ತಿ ಮಂಡಿಗಳನ್ನು ಎತ್ತಿ ದೇಹದ ಭಾರ ಕೇವಲ ಎರಡು ಹಸ್ತಗಳ ಮೇಲೆ ಇರುವಂತೆ ನಿಲ್ಲಿ. ಇದು ಮಯೂರಿ ಆಸನ.
ನಿಧಾನವಾಗಿ ಮಂಡಿಗಳನ್ನ ನೆಲಕ್ಕಿಳಿಸಿ ನಿಧಾನವಾಗಿ ಎದ್ದು ಪದ್ಮಾಸನವನ್ನ ಬಿಡಿಸಿ. ಈಗ ಬೆನ್ನಿನ ಮೇಲೆ ಮಲಗಿ ಎಡಕಾಲನ್ನು ಎತ್ತಿ ಮಡಚಿ ಎಡಕಾಲಿನ ಮೀನಖಂಡದ ಮೇಲೆ ಎರಡೂ ಕೈಗಳನ್ನು ಜೋಡಿಸಿ ಉಸಿರನ್ನ ಬಿಡುತ್ತಾ ಎಡಮಂಡಿಯನ್ನ ತಲೆಯ ಕಡೆಗೆ ಚಲಿಸಿ ಉಸಿರು ತೆಗೆದುಕೊಳ್ಳುತ್ತಾ ಹಿಂದೆ ಹೋಗಿ. ಆ ರೀತಿ ಸ್ವಲ್ಪ ಹೊತ್ತು ಮಾಡಿ. ಎಡಕಾಲು ಆದ ಮೇಲೆ ಮುಂದೆ ಬಲಕಾಲು, ಉಸಿರು ಬಿಡುತ್ತಾ ಬಲಮಂಡಿಯನ್ನ ತಲೆಯ ಕಡೆಗೆ ಚಲಿಸಿ ಈಗ ಎರಡೂ ಕಾಲುಗಳನ್ನು ಮಡಚಿ ಎರಡೂ ಕಾಲುಗಳ ಮಣಿಗಂಟುಗಳ ಹತ್ತಿರ ಎರಡೂ ಕೈಗಳನ್ನ ಒಂದಕ್ಕೊಂದು ಬಂಧಿಸಿ ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳ ಮಂಡಿಗಳು ಗದ್ದಕ್ಕೆ ತಗಲುವಂತೆ ಬಗ್ಗಿ. ಇದು ಪವನ ಮುಕ್ತಾಸನ. ಇಲ್ಲಿ ಪವನ ಮುಕ್ತ ಕ್ರಿಯಾ. ದೇಹವನ್ನು ಹಾಗೆ ಮುಂದಕ್ಕೂ ಹಿಂದಕ್ಕೂ ಅಲುಗಾಡಿಸಿ ಮುಂದೆ ಬಂದು ಹಾಗೆ ಕುಳಿತುಕೊಳ್ಳುವ ಸ್ಥಿತಿ. ಪುನಃ ಹಿಂದೆ ನೆಲದ ಮೇಲೆ ಬೆನ್ನು. ಈ ರೀತಿ ಪವನ ಮುಕ್ತ ಕ್ರಿಯೆಯನ್ನ ಮಾಡಿ ನಿಧಾನವಾಗಿ ಕಾಲುಗಳನ್ನ ಕೆಳಕ್ಕಿಳಿಸಿ. ಈಗ ದಂಡಾಸನಕ್ಕೆ ಬನ್ನಿ. ಕಾಲುಗಳನ್ನ ಮುಂದೆ ಚಾಚಿ ಇಡಿ. ಕೊನೆಯ ಆಸನ ಕ್ರೌಂಚಾಸನ. ಕಾಲುಗಳನ್ನ ಸ್ವಲ್ಪ ಮಡಚಿ ಎರಡೂ ಪಾದಗಳನ್ನ ಎರಡೂ ಹಸ್ತಗಳಿಂದ ಹಿಡ್ಕೊಳ್ಳಿ. ಎಡಪಾದವನ್ನ ಎಡಹಸ್ತದಿಂದ, ಬಲಪಾದವನ್ನ ಬಲಹಸ್ತದಿಂದ ಹಿಡ್ಕೊಳ್ಳಿ. ಒಂದು ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಎರಡೂ ಪಾದಗಳನ್ನ ಮೇಲಕ್ಕೆತ್ತಿ ಕಾಲುಗಳನ್ನು ನೇರವಾಗಿಸಿ 45 ಡಿಗ್ರಿಯಲ್ಲಿ. ಆಮೇಲೆ ತಲೆಯನ್ನ ಮಂಡಿಗಳ ಕಡೆಗೆ ಬಗ್ಗಿಸಿ ದೇಹದ ಭಾರ ಕೇವಲ ಸೊಂಟದ ಮೇಲೆ, ಪೃಷ್ಠಭಾಗದ ಮೇಲೆ ಇರುವಂತೆ ದೇಹವನ್ನ ನಿಲ್ಲಿಸಿ. ಇದು ಕ್ರೌಂಚಾಸನ. ಮಂಡಿಗಳನ್ನು ನೇರವಾಗಿಸಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ಕಾಲುಗಳನ್ನ ಕೆಳಕ್ಕಿಳಿಸಿ ಶವಾಸನದಲ್ಲಿ ವಿಶ್ರಮಿಸಿ. ಕಾಲುಗಳನ್ನು ಕೈಗಳನ್ನು ಸಡಿಲವಾಗಿ ಬಿಟ್ಟುಬಿಡಿ. ಹಸ್ತಗಳು ಮೇಲ್ಮುಖವಾಗಿ.
ದೇಹದ ಯಾವ ಭಾಗದ ಮೇಲೂ ಯಾವುದೇ ರೀತಿಯ ಹಿಡಿತ, ಒತ್ತಡ ಬೇಡ. ಯಾವ ಭಾಗವೂ ಅಲ್ಲಾಡಬಾರದು. ಕಣ್ಣಗುಡ್ಡೆಗಳು ಚಲಿಸಬಾರದು. ಹುಬ್ಬುಗಂಟಿಕ್ಕಬಾರದು. ಉಸಿರಿನ ಮೇಲೂ ಯಾವುದೇ ರೀತಿಯ ನಿಯಂತ್ರಣ ಬೇಡ. ಸಂಪೂರ್ಣ ವಿಶ್ರಾಂತಿ. ನಿಧಾನವಾಗಿ ಬಲಭಾಗಕ್ಕೆ ತಿರುಗಿ ಎದ್ದೇಳಿ.